ನಮ್ಮ ಅಭಿವೃದ್ಧಿಗೆ ಸರಿ ಪ್ರಜ್ವಲ್ ರೇವಣ್ಣ ಅಷ್ಟೇ ವಿಡಿಯೋ ಬಹಿರಂಗ ಇರ್ಬೋದು, ಮಾಜಿ ಸಚಿವರಾದಂಥ ರೇವಣ್ಣ ಅವ್ರ ಬಂಧನ ಇರ್ಬೋದು, ಏನಾದರೂ ಪರಿಣಾಮ ಬೀರುತ್ತಂತೆ ನೋಡಿ. ಅದು ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು ಆಗಬೇಕು. ಅದರಲ್ಲಿ ನಮ್ಮದೇನು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮ್ಮದು ಇತ್ತೀಚಲಾಗಿ ನಿನ್ನೆ ಏನು ಒಬ್ಬ ವಕೀಲರು ಒಂದು ಆಡಿಯೋ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದೇನೆ, ಆಡಿಯೋ ಇವತ್ತು ಬಂದಿದೆ. ಇದು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬ ಮುಗಿಸಲಿಕ್ಕಿರುವಂಥ ಒಂದು ಷಡ್ಯಂತ್ರ ಹೊರತು ಅದ್ರ ಜೊತೆಗೆ ಏನೇ ಇದ್ರೂ CBI ಕೊಟ್ಟರು ನಿಪಕ್ಷಪಾತವಾಗಿ ತನಿಖೆ ಅಲ್ಲ. ಈಗ ಆಡಿಯೋ ಬಹಿರಂಗ ಬಳಿಕ ಹೇಳ್ತಾ ಇದ್ರಿ, ಮುಂಚೆ ಕೂಡ ಹೇಳಿದ್ದೀರಿ ನೀವು ಇದರಿಂದ ಕಾಂಗ್ರೆಸ್ ಮಹಾನಾಯಕ ಇದ್ದಾನಂತ ಆರೋಪ ಮಾಡಿದ್ರು. ಇದು ಕಾಂಗ್ರೆಸ್ ಮಹಾನಾಯಕ ಇದು ಇಲ್ಲ, ಇದು 3 ವರ್ಷದಿಂದ ಹೇಳಿ ನಾ ಭವಿಷ್ಯ ಹೇಳಿ ಜನವರಿ 15, 2020ಕ್ಕೆ ನಾ ಭವಿಷ್ಯ ನೋಡೋದಿಲ್ಲ. ಈ ರಾಜ್ಯದಲ್ಲಿ 2 CD ಫ್ಯಾಕ್ಟ್ರಿಗಳು, ಒಂದು CD ಫ್ಯಾಕ್ಟ್ರಿ ಇವತ್ತು ನಿನ್ನೆ ಡಿಕ್ಲೇರ್ ಆಗೈತಿ, ಇನ್ನೊಂದು CD ಫ್ಯಾಕ್ಟ್ರಿ ಆದಷ್ಟು ಡಿಕ್ಲೇರ್. ಅದು ಇನ್ನೊಂದು CD ಫ್ಯಾಕ್ಟ್ರಿ ಯಾವುದು ಅವರು ಹೇಳ್ತೀನಿ ಭಾಳ ಉತ್ಸುಕತೆ. ಡಿ.ಕೆ. ಶಿವಕುಮಾರ್ ಲೆವೆಲ್ದೇ ಒಂದು CD ಫ್ಯಾಕ್ಟ್ರಿ ಇನ್ನೊಂದು. ಈಗ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ BJPಯಲ್ಲಿ ಭಾರಿ ಬದಲಾವಣೆ ಇದೆ, ಏನಾದರೂ ಆಗೋ ನಿರೀಕ್ಷೆ? ನೋಡಿ, ಏನು ಇವತ್ತು ಲೋಕಸಭೆ ಚುನಾವಣೆ ನಂತರ ದೇಶದಲ್ಲೇ ಬದಲಾವಣೆ ಆಗೋದು. ಭಾಳ ದೊಡ್ಡ ನಿರ್ಣಯ ನರೇಂದ್ರ ಮೋದಿ ಅವ್ರು ತಗೋರು. ಈಗ ಬೇಕಾಬಿಟ್ಟಿಯಾಗಿ ಮಕ್ಕಳು ನೋಡೋದು, ಬೇಕಾಬಿಟ್ಟಿಯಾಗಿ ಆಸ್ತಿ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳ್ಯಾರೆ, ನಾವೆಲ್ಲ ತಿಜೋರಿ ಕಿಲಿ ಮುರು ಅದನ್ನೆಲ್ಲ ಒಯ್ದು ಮುಸ್ಲಿಮರಿಗೆ ಅವ್ರ ಆಸ್ತಿ ಹಂಚ್ತೀವಿ ಅಂತ ಹೇಳ. ಅಂದ್ರೆ घुसकर हम उनका तिजोरी का ताली हम ये करके पूरे मुसलमानों को किसी को कितना बच्चा है, ज़्यादा बच्चा रहने वाले को हम उसका आशा देंगे. ಈ ರೀತಿ ಮುಸ್ಲಿಮರಿಗೆ ಆಸ್ತಿ ಕೊಡ್ತೀನಿ ಅನ್ನೋಂಥದ್ದು ಇದನ್ನು ಹಿಂದೂಗಳು ತಿಳ್ಕೋಬೇಕು. ಈ ಕಾಂಗ್ರೆಸ್ ಬಂದರೆ ಎಲ್ಲ ಆಸ್ತಿಗಳು 55% ಕೇಂದ್ರ ಸರ್ಕಾರ ಯಾವುದೇ ಒಂದು ಅದು ದೊಡ್ಡ ತಪ್ಪದು. ಎಲ್ಲ ಹೆಚ್ಚು ಮಕ್ಕಳಿದ್ದವ್ರಿಗೆ, ಹೆಚ್ಚು ಮುಸಲ್ಮಾನರಿಗೆ ನೇರವಾಗೇನೆ ಹೇಳ್ಯಾರ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನೇರವಾಗಿ ಹೇಳ್ತಾರೆ, ನಾನು ಅವ್ರ ಕಿಲಿ ಮುರಿದು ತಿಜೋರಿಗಳಿಂದ ಎಲ್ಲ ತಗೊಂಡು ಆ ಆಸ್ತಿ ತಗೊಂಡು ಮುಸಲ್ಮಾನರಿಗೆ ಹೆಚ್ಚು ಮಕ್ಕಳಿದ್ದವ್ರಿಗೆ ಹಂಚ್ತೀವಿ. ಆದ್ರೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ. ನಿಶ್ಚಿತವಾಗಿ ನೋಡ್ರಿ, ಯಾರ್ದಾರ ಆಸ್ತಿ ಅವರೆಲ್ಲ ಪರಿಶ್ರಮ ಪಟ್ಟು 2-3 ತಲೆಯಿಂದ ಅವರು ಸಂಪಾದನೆ ಮಾಡಿ ಗಳಿಸಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಅವ್ರ ಆಸ್ತಿ ಒಯ್ದು ಏನೋ ಈ ದೇಶದ್ರೋಹಿ ಕೆಲಸ ಮಾಡೋರಿಗೆಲ್ಲ ಹಂಚಿದ್ರೆ ಮತ್ತೆ ಕ್ರಾಂತಿ ಆಗ್ಲಾರ್ದು ಮತ್ತೇನು. ಇದು ವಿಜಯಪುರ ನಗರ